ಬಿಜೆಪಿ ಅಂತಂದ್ರೆ ಮುಸ್ಲಿಂ ವಿರೋಧಿ, ಮುಸ್ಲಿಂ ಪರ ನಿಂತವರನ್ನ ಟೀಕೆ ಮಾಡೋ ಪಾರ್ಟಿ ಅನ್ನೋ ಇಮೇಜ್ ಇದೆ. ಆದರೆ ರಂಜಾನ್ ಹೊತ್ತಲ್ಲಿ ಮೋದಿ ಸರ್ಕಾರ ಮುಸ್ಲಿಂ ಓಲೈಕೆಗೆ ನಿಂತಂತೆ ಕಾಣ್ತಾ ಇದೆ. ಮುಸಲ್ಮಾನರಿಗೆ ರಂಜಾನ್ ಗಿಫ್ಟ್ ಕೊಟ್ಟು ವಿಪಕ್ಷಗಳ ಗೇಲಿಗೆ ಗುರಿಯಾಗಿದೆ. ಟೀಕೆ ಟಿಪ್ಪಣಿಗೂ ಕಾರಣ ಆಗಿದೆ. ಬಿಜೆಪಿ ಅಂದ್ರೆ ಮುಸ್ಲಿಂ ವಿರೋಧಿ ಪಾರ್ಟಿ ಎಂಬ ಹಣೆಪಟ್ಟಿ ಇದೆ. ಕಮಲ ಪಾಳ್ಯದ ನಾಯಕರು ಮುಸ್ಲಿಂ ಸಮುದಾಯವನ್ನ ಟೀಕಿಸೋದು, ಕಾಂಗ್ರೆಸ್ಗೆ ತುಷ್ಟೀಕರಣದ ಪಾರ್ಟಿ ಅನ್ನೋದು ಗೊತ್ತಿರೋ ಸಂಗತಿ. ಆದ್ರೀಗ ಬಿಜೆಪಿಯೇ ಮುಸ್ಲಿಂ ಓಲೈಕೆಗೆ ಉತ್ಸಾಹ ತೋರಿದೆ. ಮುಸ್ಲಿಮರಿಗೆ ಪ್ರಧಾನಿ ಮೋದಿ ರಂಜಾನ್ ಗಿಫ್ಟ್, ಬಡ ಮುಸ್ಲಿಮರಿಗೆ ಸೌಗತ್ ಇ ಮೋದಿ ಕಿಟ್. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ರಂಜಾನ್ ಹೊತ್ತಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಗುಡ್ ನ್ಯೂಸ್ ಕೊಟ್ಟಿದೆ. ರಂಜಾನ್ ಹಬ್ಬಕ್ಕೆ ಬೇಕಾದ ಆಹಾರ, ದಿನಸಿ, ಉಡುಪುಗಳ ಕಿಟ್ ವಿತರಣೆ ಮಾಡಲು ಮುಂದಾಗಿದೆ. ಈಗಾಗಲೇ ದೆಹಲಿಯಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಮುಸ್ಲಿಂ ಬಡ ಕುಟುಂಬಗಳಿಗೆ ಕಿಟ್ ವಿತರಣೆ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಮುಸ್ಲಿಮರಿಗೆ ಕಿಟ್ ನೀಡುವ ಕಾರ್ಯಕ್ರಮಕ್ಕೆ ಬಿಜೆಪಿ ಪಾಳೆಯ ಚಾಲನೆ ನೀಡಿದೆ. ಸೌಗತ್ ಇ ಮೋದಿ ಎಂಬ ಹೆಸರಿನ ಅಡಿಯಲ್ಲಿ ಅಭಿಯಾನ ಆರಂಭಿಸಿದೆ. ದೇಶದ 32 ಲಕ್ಷ ಹಿಂದುಳಿದ ಮುಸ್ಲಿಂ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಗಿಫ್ಟ್ ನೀಡ್ತಾ ಇದೆ. ಈದ್ ಹಬ್ಬ ಆಚರಿಸಲು ಪ್ರಧಾನಿ ಮೋದಿ ಸರ್ಕಾರ ವಿಶೇಷ ಕಿಟ್ ನೀಡ್ತಾ ಇದೆ. ಆಹಾರ ಪದಾರ್ಥಗಳ ಜೊತೆಗೆ ಬಟ್ಟೆ, ಶಾವಿಗೆ, ಒಣ ಖರ್ಜೂರ, ಡ್ರೈ ಫ್ರೂಟ್ಸ್ ಮತ್ತು ಸಕ್ಕರೆ ಸೌಗತ್ ಇ ಮೋದಿ ಕಿಟ್ನಲ್ಲಿದೆ. ಪ್ರತಿ ಕಿಟ್ ಬೆಲೆ 500 ರಿಂದ 600 ರೂಪಾಯಿ ಆಗಿದೆ ಎಂಬ ಮಾಹಿತಿ ಇದೆ. ಇನ್ನು ಕಿಟ್ ಜೊತೆ ಮಹಿಳೆಯರಿಗೆ ಸೀರೆ, ಸಲ್ವಾರ್ ಕಮೀಜ್ ಉಡುಗೊರೆ ಸಿಗಲಿದೆ. ಪುರುಷರಿಗೆ ಕುರ್ತಾ ಪೈಜಾಮಗಳನ್ನು ಕೂಡ ಗಿಫ್ಟ್ ಆಗಿ ನೀಡಲಾಗ್ತಾ ಇದೆ. ಬಿಜೆಪಿ ಕಿಟ್ ವಿತರಣೆಗೆ ಕಾಂಗ್ರೆಸ್ ಟೀಕೆ. ಇದು ತುಷ್ಟೀಕರಣ ಅಲ್ವೇ ಅಂತ ಕೈ ಪ್ರಶ್ನೆ. ರಂಜಾನ್ ಹಬ್ಬಕ್ಕೆ ಮುಸ್ಲಿಮರಿಗೆ ಬಿಜೆಪಿ ಕೊಡ್ತಾ ಇರೋ ಕಿಟ್ ಕಾಂಗ್ರೆಸ್ ಪಾಳ್ಯವನ್ನ ಸಿಟ್ಟಿಗೆಬ್ಬಿಸಿದೆ. ಮುಸ್ಲಿಮರಿಗೆ ಕಿಟ್ ವಿತರಣೆ ಮಾಡ್ತಿರೋದು ತುಷ್ಟೀಕರಣ ಅಲ್ವೇ? ಇದು ಓಲೈಕೆ ರಾಜಕಾರಣ ಅಲ್ವಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಇದೇ ವಿಚಾರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಇವರು ಒಂದು ಕಡೆ ಈ ಥರ ಮಾತಾಡ್ತಾರೆ, ಇನ್ನೊಂದು ಕಡೆ ಕಿಟ್ಟುಗಳು ಕೊಡ್ತಾರೆ. ಸೊ ಅವ್ರಿಗೆ ಅನುಕೂಲ ಇದ್ದಾಗ ಅವರ ಒಂದು ಪ್ರಚಾರಕ್ಕೆ ಮಾಡೋದು ಸಂದರ್ಭದಲ್ಲಿ ಇದೆಲ್ಲ ನೋಡಿ, ಎಲ್ಲ ನಮಗೆ ನಾವು ಈ ದೇಶದಲ್ಲಿ ಎಲ್ಲರೂ ಒಂದೇ. ಸುಮ್ಮನೆ ನೀವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ತಿರುಗಾಡ್ಕೊಂಡಿರೋ ಬೇಕು ಅಂತ ಇದನ್ನು ಮಾಡುವಂಥದ್ದು ಉದ್ದೇಶಪೂರ್ವಕವಾಗಿ ಅದು ಸರಿಯಲ್ಲ ಅಂತ ನಾನು ಹೇಳಿದ್ದೀನಿ. ಈಗ ಅದ್ರ ಬಗ್ಗೆ ಹೇಳಿ, ಕಮೆಂಟ್ ಮಾಡಲಿ. ಈಗ ಇವರೆಲ್ಲ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಹೇಳಿ. ಈಗ ಬಿಜೆಪಿ ಯಾರು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಸಿ.ಟಿ. ರವಿ ಇರ್ಬೋದು, ಹೇಳಿ ಇದ್ರ ಬಗ್ಗೆ ಏನಿದು ಅಂತ, ಯಾಕೆ ಮಾಡ್ತಾ ಇದ್ದಾರೆ, ಇದು ಉತ್ತರ ಕೊಡಲಿ ಅದಕ್ಕೆ. ತುಷ್ಟೀಕರಣ, ಓಲೈಕೆ ರಾಜಕಾರಣ ಅನ್ನೋದು ಬಿಜೆಪಿಗರ ಬಾಯಲ್ಲಿ ಕೇಳಿ ಬರೋ ಮಾತು. ಆದ್ರೀಗ ಅವರೇ ರಂಜಾನ್ಗೆ ಗಿಫ್ಟ್ ಕೊಡ್ತಿರೋದು ಓಲೈಕೆ ಅಲ್ವೇ ಅನ್ನೋದು ವಿಪಕ್ಷಗಳ ಪ್ರಶ್ನೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.